ಹಲೋ. ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ನಾಗರಾಜ್ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 3 ಎಕರೆ ಜಮೀನು ಸ್ನೇಹಿತರೆ. ಪ್ಯೂರ್ ರೆಡ್ ಸಾಯಿಲ್, ತುಂಬ ಚೆನ್ನಾಗಿದೆ. ಒಳ್ಳೆ ಸಾಯಿಲ್ ಸ್ನೇಹಿತರೆ, ತುಂಬ ಅನುಕೂಲವಾಗಿದೆ. ಒಳ್ಳೆ ನೀರಾವರಿ ಇರುವಂತಹ ಜಾಗ. ಸುತ್ತಮುತ್ತ ಎಲ್ಲ ವ್ಯವಸಾಯಗಳು ಮಾಡ್ಕೊಂಡು, ತೋಟಗಳು ಮಾಡ್ಕೊಂಡು ಇದ್ದಾರೆ ಸ್ನೇಹಿತರೆ. ನಾವಿಲ್ಲಿ ಬೇಕು ಅಂದರೆ ಇನ್ನೂ ನಮಗೆ ಲ್ಯಾಂಡ್ಗಳಿಲ್ಲಿ ಸಿಗ್ತವೆ. ಇಲ್ಲಿ ಸುಮಾರು ಲ್ಯಾಂಡ್ಗಳನ್ನ ಮಾಡ್ಕೊಂಡು ಫೆನ್ಸಿಂಗ್ಗಳು ಹಾಕ್ಕೊಂಡು ಇದ್ದಾರೆ. ಇದು ನಮಗೆ ಪರ್ ಎಕರ್ ಬಂದು 28 lakhs ಹೇಳ್ತಾಯಿದ್ದಾರೆ. 28 ಲಕ್ಷ ಹೇಳ್ತಾಯಿದ್ದಾರೆ. ಇದು ನಮಗೆ ವಿಲೇಜಿಂದ ನಮಗೆ 1.5 to 2 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಮಣ್ಣು ಸಾಲಿಡ್ ಆಗಿದೆ, ಲ್ಯಾಂಡ್ ಫ್ಲ್ಯಾಟ್ ಆಗಿದೆ. ನಮಗೆ ವರ್ಕು ಕಡಿಮೆ. ತಾವು ನೋಡ್ಬೋದು, ನಿಮಗೆ ದೂರ ಸ್ವಲ್ಪ ಕಾಣೋದ್ರಿಂದ ನೋಡಿ, ಅಲ್ಲೇ ತೋಟಗಳು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ನಾವು ಕೂಡ ಇಲ್ಲಿ ಒಳ್ಳೆ ತೋಟನ ಮಾಡ್ಬೋದು ಸ್ನೇಹಿತರೆ. ಪಕ್ಕದಲ್ಲಿ ನೀರರಿಯ ಹಳ್ಳ ಕೂಡ ಹಾದು ಹೋಗೋದ್ರಿಂದ ನಮಗೆ ಇಲ್ಲಿ ನೀರಾವರಿ ತುಂಬ ಚೆನ್ನಾಗಿದೆ. ಯಾವಾಗಲೂ ಅಷ್ಟೇ ನಮಗೆ ಪಕ್ಕದಲ್ಲಿ ನೀರುಗಳು ಹರಿದೋದ್ರೆ ನೀರಾವರಿಗೆ ತುಂಬ ಯೋಗ್ಯವಾಗಿರುತ್ತೆ. ಸಾಮಾನ್ಯವಾಗಿ ನಾವು ಅದನ್ನು ಅರ್ಥ ಮಾಡ್ಕೋಬೇಕು. ಸುತ್ತಮುತ್ತ ನೋಡಿ ಬೆಟ್ಟ ಗುಡ್ಡಗಳ ಪ್ರದೇಶ, ಅಲ್ಲಿ ಬಿದ್ದು ನೀರೆಲ್ಲ ಬಂದು ನಮಗಿಲ್ಲಿ ಸ್ಟೋರೇಜ್ ಆಗೋದ್ರಿಂದ ನಮಗೆ ಗ್ರೌಂಡ್ ವಾಟ್ರಲ್ಲಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ನೀವು ಸ್ಟೇಟ್ ಹೈವೇಯಿಂದ ಕಟ್ಕೊಂಡ್ರೆ ನಿಮಗೆ ಹೆಚ್ಚು ಕಡಿಮೆ ನಿಮಗೆ ಒಂದು 2.5 to 3 ಕಿಲೋಮೀಟ್ರ್ ಆಗಬಹುದು. ವಿಲೇಜಿಂದ ಕಟ್ಕೊಂಡ್ರೆ 1.5 to 2 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಇದು ಬೆಂಗಳೂರಿಗೆ 135 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಗೆ 75 ಕಿಲೋಮೀಟ್ರ್ ಆಗುತ್ತೆ. ನಮಗೆ 3 ಎಕರೆ ಸಾಲಲ್ಲ ಅಂತಂದರೆ ನಮಗೆ ಇಲ್ಲಿ ಅಕ್ಕಪಕ್ಕ ಇನ್ನೂ ಕೂಡ ಲ್ಯಾಂಡ್ಗಳು ಸಿಗ್ತವೆ ಸ್ನೇಹಿತರೆ. ಅದ್ರ ಬಗ್ಗೆ 2 ಮಾತಿಲ್ಲ. ಹಳ್ಳದಿಂದ ಆ ಕಡೆಗೂ ಸ್ವಲ್ಪ ಲ್ಯಾಂಡ್ ಇದ್ದಾವೆ, ತುಂಬ ಚೆನ್ನಾಗಿದೆ. ತಾವು ನೋಡ್ಬೋದು ಮಣ್ಣು ಹೆಂಗಿದೆ ಅಂತಂದರೆ ನಿಮಗೆ ಕ್ಲೀನಾಗಿ ಗೊತ್ತಾಗುತ್ತೆ. ಫ್ಲ್ಯಾಟಾಗಿ ನೋಡಿ ಕಲರ್ ಹೆಂಗೆ ಕಾಣ್ತಾ ಇದೆ ಅಂತ, ಸರಿನಾ? ಅಷ್ಟು ಪ್ಯೂರ್ ರೆಡ್ ಸಾಯಿಲ್. ನಮಗೆ ಈ ರೇಟ್ಗೆ ಇವತ್ತು ಸಿಗೋದು ತುಂಬ ಕಷ್ಟ ಸ್ನೇಹಿತರೆ. ಯಾಕೆ ಅಂತಂದರೆ ಎಲ್ಲೇ ಹೋದರೂ ನಮಗೆ 50, 55, 60 ಬಾಯಿಗೆ ಬಂದ ರೇಟ್ಗಳನ್ನ ಹೇಳ್ತಾಯಿದ್ದಾರೆ. ನಮಗೆ ಇದು ತುಂಬ ಚೆನ್ನಾಗಿದೆ. ನಾವಿಲ್ಲಿ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ನಮಗೆ ಬೇಕಾಗಿರುವ ಹಾಗೆ ಒಳ್ಳೆ ತೋಟ ಮಾಡ್ಬೋದು, ಒಂದು ಫಾರ್ಮ್ ಹೌಸ್ ಮಾಡ್ಕೊಬೋದು. ಸುತ್ತ ಫೆನ್ಸಿಂಗ್ ಹಾಕಿ ಬೋರ್ ಹಾಕಿ ನೋಡಿ ಅಲ್ಲೆಲ್ಲ ತೋಟ ಮಾಡ್ಕೊಂಡಿದ್ರಲ್ಲ, ಅದೇ ಥರ ನಾವು ಕೂಡ ತೋಟ ಮಾಡ್ಬೋದು. ಸುತ್ತಲ ಸೌಂದರ್ಯ ಮಾತ್ರ ಪ್ರಕೃತಿ ಸೂಪರಾಗಿದೆ. ಇಲ್ಲಿ ಪೊಲ್ಯೂಷನ್ ಯಾವುದೇ ರೀತಿಯ ಪೊಲ್ಯೂಷನ್ ಇಲ್ಲ, ಯಾವುದೇ ರೀತಿಯ ಗಾಡಿಗಳು ಓಡಾಡಲ್ಲ. ಅದರಿಂದ ನಮಗೆ ಒಳ್ಳೆ ಗಾಳಿ ವಾತಾವರಣ. ನಾನು ಹೇಳ್ಕೊಳ್ಳೋದಿಷ್ಟೇ, ನಮಗೆ ಲ್ಯಾಂಡು ಎಷ್ಟು ಒಳಗಡೆ ಇದೆ ಅನ್ನೋದು ಮುಖ್ಯ ಅಲ್ಲ. ನಮಗೆ ರೋಡ್ ಕರೆಕ್ಟಾಗಿದೆಯಾ, ಡಾಕ್ಯುಮೆಂಟ್ಸ್ ಕ್ಲಿಯರ್ ಆಗಿದೆಯಾ, ನೀರಾವರಿ ಚೆನ್ನಾಗಿದೆಯಾ, ಎಲ್ಲ ಕೂಡ ನಮಗೆ ಕ್ಲಿಯರ್ ಆದ್ರೆ ಮಾತ್ರ ಅನುಕೂಲವಾಗಿರುತ್ತೆ. ನಾವು ಇಲ್ಲಿ ನೋಡಿ ಒಳ್ಳೆ ತೋಟ ಮಾಡಲಿಕ್ಕೆ ಟಾಪ್ 1 ಜಾಗ ನಮಗೆ. ಇಲ್ಲಿ ನೀವು ಯಾವುದೇ ಗಿಡ ಮರಗಳನ್ನ ನಾವು ಇಲ್ಲಿ ಬೆಳೆಸ್ಬೋದು. ಆದರೂ ನಾವು ಸಾವಯವ ಕೃಷಿ ಮಾಡೋಣ, ತುಂಬ ಅನುಕೂಲ ಮಾಡೋಣ, ನಮ್ಮಿಂದ 4 ಜನಕ್ಕೆ ಒಳ್ಳೆಯ ಅನುಕೂಲ ಆಗಲಿ ಸ್ನೇಹಿತರೆ. ಮತ್ತು ನಾವು ಮಿಶ್ರ ಬೆಳೆಗಳನ್ನ ಹಾಕೋದಕ್ಕೆ ಟ್ರೈ ಮಾಡೋಣ. ಮಿಶ್ರ ಬೆಳೆಗಳನ್ನ ಬೆಳೆದಾಗ ತುಂಬ ಅನುಕೂಲ ಆಗುತ್ತೆ ಸ್ನೇಹಿತರೆ, ಒಂದಲ್ಲ ಒಂದು. ಏಕೆಂದರೆ ದಿನನಿತ್ಯ ಏನು ನಡೀತಾ ಇದೆ, ಪೊಲ್ಯೂಷನ್ ಹೆಂಗಿದೆ, ಪ್ರತಿಯೊಬ್ಬರು ಕೂಡ ಗೊತ್ತಿರೋಂಥ ಸತ್ಯಾಂಶ. ಇವತ್ತು ಪೊಲ್ಯೂಷನ್ ತುಂಬ ಜಾಸ್ತಿ ಇದೆ ಸ್ನೇಹಿತರೆ. ಅದರಿಂದ ಹೊರಗಡೆ ಬರಬೇಕು ಅಂದರೆ ನಾವು ಈ ಥರ ಪ್ರಕೃತಿ ಒಳಗೆ ಸೇರಬೇಕು. ಪ್ರಕೃತಿ ಹತ್ರ ಇದ್ದಷ್ಟು ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ನಾವು ವಾರದಲ್ಲಿ 1 ಸಲ 2 ಸಲ ಬಂದೂರೇ ಇಲ್ಲಿಗೆ ಒಳ್ಳೆ ಗಾಳಿನ ನೋಡಿ ತೋಟಗಳ ಪಕ್ಕದಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಒಳ್ಳೆ ಗಾಳಿ, ಒಳ್ಳೆ ವಾತಾವರಣವನ್ನು ಸೇರಿಸ್ಕೊಂಡು ನಮ್ಮ ಆರೋಗ್ಯನ ಆದಷ್ಟು ನಾವು ಕಾಪಾಡ್ಕೋಬೋದು ಸ್ನೇಹಿತರೆ. ಯಾವಾಗಲೂ ನಾವು ಎಷ್ಟೋ ವರ್ಕ್ ಮಾಡ್ತೀವಿ, ನಾವು ನಮ್ಮ ಆರೋಗ್ಯದ ಬಗ್ಗೆ
ಗಮನ ಹರಿಸಲ್ಲ ಸ್ನೇಹಿತರೆ. ಸಾಧ್ಯ ಆದಷ್ಟು ಹೆಚ್ಚು ಲ್ಯಾಂಡ್ ಮಾಡ್ಕೋತೀನಿ ಅನ್ನೋರಿಗೆ ಅನುಕೂಲ ಇದೆ. ಇವತ್ತು ನಾವು ಯಾವುದೇ ಲ್ಯಾಂಡ್ಗಳಿಗೆ ಇನ್ವೆಸ್ಟ್ ಮಾಡಿದ್ರೂ ನಮಗೆ ತೊಂದರೆ ಏನೂ ಇಲ್ಲ. ಒಂದು ತೋಟ ಅಂತ ಮಾಡಿಕೊಂಡ್ರೆ ನಮ್ಮ ರಜದ ದಿನಗಳಲ್ಲಿ ಬಂದು ನಾವಿಲ್ಲಿ ಒಳ್ಳೆ ನಮ್ಮ ಕೈಯಿಂದ ಸ್ವಲ್ಪ ವರ್ಕ್ ಮಾಡ್ಕೊಂಡಿದ್ರು ನಮ್ಮ ಆರೋಗ್ಯ ದೃಷ್ಟಿಯಿಂದ ಆಗ್ಬೋದು, ನಮ್ಮ ಉಸಿರಾಟ ತೊಂದರೆ ಆಗ್ಬೋದು, ಪ್ರತಿಯೊಂದು ಕಡೆಯಿಂದಲೂ ಸ್ವಲ್ಪ ನಮಗೆ ರಿಲೀಫ್ ಅನ್ನೋದಾಗುತ್ತೆ. ಪ್ರತಿಯೊಬ್ಬ ಮನುಷ್ಯರಿಗೂ ಕೂಡ ನಮಗೆ ನೆಮ್ಮದಿ ಬೇಕು, ಒಳ್ಳೆಯ ಆರೋಗ್ಯ ಬೇಕು, ಪ್ರತಿಯೊಂದು ಬೇಕು ಸ್ನೇಹಿತರೆ. ಇಲ್ಲಿ ನಮ್ಗೆ ಯಾವ್ದು ಬೇಕು, ಅಡಿಕೆ, ತೆಂಗು, ಮಾವು, ದಾಳಿಂಬೆ, ಸಪೋಟ, ಆ್ಯಪಲು, ಯಾವುದೇ ರೀತಿಯಾದ ಗಿಡಗಳು ಹಾಕಿರಲಿ ತುಂಬ ಚೆನ್ನಾಗಿ ಬರುತ್ತೆ. ಮಣ್ಣು ಚೆನ್ನಾಗಿದೆ, ನೀರಾವರಿ ಚೆನ್ನಾಗಿದೆ. ಆದ್ದರಿಂದ ನಾವು ಅದನ್ನು ಉಪಯೋಗಿಸ್ಕೋಬೇಕು. ಈಗ ನಾವು ಯಾಕೆಂದರೆ ಜಾಗ ಚೆನ್ನಾಗಿದ್ದಾಗ, ನೀರಾವರಿ ಚೆನ್ನಾಗಿದ್ದಾಗ ನಾವು ಈ ಥರ ಜಾಗಗಳನ್ನ ಉಪಯೋಗಿಸ್ಕೊಂಡ್ರೆ ತುಂಬ ಅನುಕೂಲವಾಗಿರುತ್ತೆ. ನಾವು ಸುತ್ತ ನೋಡ್ತಾ ಇದ್ದೀವಲ್ಲ, ನೋಡಿ ಎಷ್ಟು ಅನುಕೂಲವಾಗಿದೆ ಅಂತ. ಯಾಕೆಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಪಾಪ ಕೆಲಸ ಮಾಡ್ತಾರೆ. ಎಷ್ಟೋ ಜನಗಳು ಹೆಚ್ಚು ವರ್ಕಾಗಿ ರಾತ್ರಿ ಪೂರ ಕೆಲಸ ಮಾಡ್ತಾರೆ. ಇವತ್ತು ನಾವು ಏನು ಲ್ಯಾಂಡನ್ನ ತೆಗೆದು ಬಿಟ್ಕೋತೀವೋ ಮುಂದಕ್ಕೆ ನಮಗೆ ತುಂಬ ಅನುಕೂಲ. ಇವತ್ತು ಪ್ರತಿಯೊಬ್ಬರಿಗೂ ಅಷ್ಟೇ ಲ್ಯಾಂಡ್ ಇದ್ದಷ್ಟು ನಮ್ಮ ಅದನ್ನು ಇಂಪ್ರೂವ್ಮೆಂಟ್ ಮಾಡೋಷ್ಟು ಖಾಲಿ ಬಿಡೋದಕ್ಕಿಂತ ಒಳ್ಳೊಳ್ಳೆ ಗಿಡ ಮರಗಳನ್ನ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಾವಿಲ್ಲಿ ಹಸು ಸಾಗಾಣಿಕೆ, ಕುರಿ ಸಾಗಾಣಿಕೆ ಮಾಡಿದ್ರು ಇನ್ನೂ ಚೆನ್ನಾಗಿರುತ್ತೆ. ಜಾಗ ಅಷ್ಟು ವಿಶಾಲವಾಗಿದೆ, ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ. ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಹೆಚ್ಚು ಜನಗಳಿಗೆ ತಲುಪುತ್ತೆ. ಎಷ್ಟೋ ಜನಗಳು ನಮಗೆ ಒಳಗಡೆ ಇದ್ರೂ ಪರವಾಗಿಲ್ಲ, ಒಳ್ಳೆ ಪ್ರೈಸಿಗೆ ಲ್ಯಾಂಡ್ ಬೇಕು ಅಂದರೆ ನಮಗೆ ಇದು ತುಂಬ ಅನುಕೂಲ ಆಗುತ್ತೆ. ನೇರ ರೈತರ ಹತ್ರನೇ ಮಾತುಕತೆ. ಇಲ್ಲಿ ಯಾವುದೇ ಅಡ್ವಾನ್ಸ್ ಆಗಲಿ, ಅಗ್ರಿಮೆಂಟ್ ಆಗಲಿ ಏನೂ ಕೂಡ ಇರೋಲ್ಲ. ನಾವು ಸಾಧ್ಯ ಆದಷ್ಟು ರೈತರ ಹತ್ರ ಮಾತಾಡೋಣ. ಏನು ಅಲ್ಪ ಸ್ವಲ್ಪ ಬಿಡ್ತಾರೆ, ಬಿಡಲಿ. ಅವ್ರ ಹತ್ರ ಏನಿದೆ ಅದನ್ನು ಮಾಡ್ಕೊಂಡು ನಾವು ಒಳ್ಳೆ ತೋಟ ಮಾಡೋಣ, ಸ್ವಲ್ಪ ಫಲವತ್ತತೆ ಅನ್ನೋದನ್ನ ಕಾಣಿಸೋಣ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.